ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ನಾನು ಕೆಲವೊಂದು ಪ್ಲ್ಯಾಂಟ್ಸ್ನ ಬೆಳೆಸಿದ್ದೀನಿ, ನೋಡ್ಕೊಂಬರೋಣ. ಪ್ಲ್ಯಾಂಟ್ಸ್ ಅಂದರೆ ನೋಡ್ತಾ ಇದ್ರೆ ತುಂಬ ಕಣ್ಣಿಗೆ ಮನಸ್ಸಿಗೆ ಸಮಾಧಾನ, ತುಂಬ ಖುಷಿಯಾಗಿರ್ಬೋದು. ನೋಡಿ, ನಮ್ಮ ಮನೆಯಲ್ಲಿ 2 ಗುಬ್ಬಚ್ಚಿಗಳು ಸಹ ಇದೆ. ನೋಡ್ತಾ ಇದ್ದರೆ ಸ್ಟ್ರೆಸ್ ಎಲ್ಲ ಹಾಗೆ ಮಾಯ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತವೆ. ನಾನಂತೂ ನೋಡ್ಕೋ ಅಂತ ಕೂತ್ಕೊಂಡ್ಬಿಡ್ತೀನಿ. ಅವು ಎಷ್ಟು ಯಾವುದು ಟೆನ್ಷನ್ ಇಲ್ಲದೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತವೆ. ಆದರೆ ನಾವು ಅವನ್ನ ಪಂಜರದಲ್ಲಿ ಹಾಕಿ ನೋಡೋದೇ ಒಂದು ನಮಗೆ ಸಂತೋಷ. ಆದರೆ ಅವಕ್ಕೆ ಅನಿವಾರ್ಯ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನೋಡಿ ನಮ್ಮ ಮನೆ ರಂಗೋಲಿ ಆಗಾಗ ಒಂದೊಂದು ಬಿಡಿಸ್ತಾ ಇರ್ತೀನಿ ಈ ಥರ. ನಮ್ಮನೆ ಸುತ್ತಮುತ್ತ ತುಂಬ ಗಿಡಗಳು ಬೆಳೆಸಿದ್ದೀನಿ. ಅದು ರೇನ್ ಲಿಲ್ಲಿ ಅಂತ ಹೇಳ್ತಾರೆ. ಒಂದು ಮೊಗ್ಗು ಸಹ ಆಗಿದೆ. ಮಳೆ ಬಂದರೆ ಮೊಗ್ಗಾಗುತ್ತೆ, ಹೂ ಬಿಡುತ್ತೆ ಅಂತಾರೆ. ಮಳೆ ಇಲ್ಲ ಆದರೂ ಮೊಗ್ಗಾಗಿದೆ, ಹೂವಾಗಿದೆ. ನಮ್ಮನೆ ಕಾಂಪೌಂಡಲ್ಲಿ ಈ ಥರ ಬೆಳೆಸಿದ್ದೀನಿ. ಸಿಂಗೋನಿಯಂ ಪ್ಲ್ಯಾಂಟ್, ಸ್ನೇಕ್ ಪ್ಲ್ಯಾಂಟ್, ಇನ್ನೊಂದು ಚಿಕ್ಕದು ಸಿಂಗೋನಿಯಂ ಹಚ್ಚಿದ್ದೀನಿ, ಚಿಗುರ್ತಾ ಇದೆ. ಪೀಸ್ ಲಿಲ್ಲಿ, ಇದು ಹೆಸರು ಗೊತ್ತಿಲ್ಲ. ಪಕ್ಕದಲ್ಲಿರೋದು ಜೇಡ್ ಪ್ಲ್ಯಾಂಟ್, ಇದು ಪೀಸ್ ಲಿಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ. ಕಣ್ಣಿಗೆ ಎಷ್ಟು ತಂಪಾಗುತ್ತೆ ನೋಡ್ತಾ ಇದ್ದರೆ. ಹಸಿರು ಕಲರ್ ಹೂಗಳು. ಮನಿ ಪ್ಲ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿ ಬುಷಿಯಾಗಿ ಬೆಳೆದಿದೆ. ಮತ್ತು ಗುಬ್ಬಚ್ಚಿಗಳು ನೋಡ್ತಾನೇ ಇರಬೇಕು ಅನಿಸ್ತಾ ಇರುತ್ತೆ ನನಗಂತೂ. ಬನ್ನಿ, ಇಲ್ಲೊಂದು ನಾನು ಕಪ್ಪೆ ಚಿಪ್ಪಿಂದ ಮಾಡಿರೋದು ಹ್ಯಾಂಗಿಂಗ್ ಇದೆ. 1 ವರ್ಷ ಆಯಿತು ಮಾಡಿ. ಒಂದಕ್ಕೊಂದು ಬಡ್ಕೊಂಡು ಸೌಂಡ್ ಮಾಡ್ತಾ ಇರುತ್ತೆ, ಕೇಳಲಿಕ್ಕೂ ಇಂಪಾಗಿರುತ್ತೆ. ಮನಿ ಪ್ಲ್ಯಾಂಟ್ ತುಂಬ ಉದ್ದ ಬೆಳೆದ್ಬಿಟ್ಟು ಕಾಲಿಗೆಲ್ಲ ಎಟುಕ್ತಾ ಇತ್ತು. ಅಲ್ಲೊಂದು ಹಿಂದ್ಗಡೆ ಒಂದು ಕಂಬ ಕಾಣಿಸ್ತಾ ಇದೆ ನೋಡಿ, ಅದಕ್ಕೆ ಸುತ್ತಾ ಇದ್ದೀನಿ. ಹಾಗಾಗಿ ಮೇಲೆಲ್ಲ ಹಿಂಗೆ ಬೆಳೆಸ್ಬೋದು. ದಾರ ಕಟ್ಟಿ ಹ್ಯಾಂಗ್ ಮಾಡಿ ಗೋಡೆಗೆ ಹಬ್ಬಿಸ್ಕೊಂಡು ಹೋಗ್ಬೋದು ಅಂತ ಸುತ್ಕೊತಾ ಇದ್ದೀನಿ. ಒಣಗಿದ ಎಲೆಗಳೇನಾದ್ರು ಇದ್ದರೆ ಅವನ್ನೆಲ್ಲ ತೆಗೆದು ಅದೇ ಪಾಟಲ್ಲೇ ಹಾಕ್ಬಿಡ್ತೀನಿ, ಬಿಸಾಡಲ್ಲ. ಅದು ಗೊಬ್ಬರ ಆಗುತ್ತೆ ಅದೇ ಗಿಡಕ್ಕೆ. ನೋಡಿ ಎಷ್ಟು ಚೆಂದ ಇದೆ. ಗಾಳಿ ಬೀಸಿದಾಗ ಒಂದಕ್ಕೊಂದು ಹೊಡ್ಕೊತಾ ಇರುತ್ತೆ. ಇದು ಒಂದು ಹ್ಯಾಂಗಿಂಗ್ ಪ್ಲ್ಯಾಂಟರು, ಶೆಲ್ಫ್. ಹಾಗಾಗಿ ಇದನ್ನೆಲ್ಲ ಒಂದೊಂದ್ಸಲ ಧೂಳು ಆಚೆಗಡೆ ಒಣಗಿದ್ದ ಎಲೆಗಳನ್ನೆಲ್ಲ ತೆಗಿತಾ ಇರಬೇಕು. ಅವಾಗವಾಗ ಹಳದಿಯಾಗಿರೋದು ತೆಗಿತಾ ಇರಬೇಕು, ಕ್ಲೀನ್ ಮಾಡ್ತಾ ಇರಬೇಕು. ಯಾಕೋ ಎಲ್ಲ ಖಾಲಿ ಕಾಣಿಸ್ತಾ ಇದೆ. ಕೆಲವೊಂದು ಕಟ್ಟಿಂಗ್ಸ್ನ ಕಟ್ ಮಾಡಿ ಇಡ್ತಾ ಇದ್ದೀನಿ, ಬುಷಿಯಾಗಿ ಕಾಣಿಸ್ಬೇಕು ಅಂತ. ಪಾಟ್ ಎಲ್ಲ ಖಾಲಿ ಕಾಣಿಸ್ತಾ ಇತ್ತು, ಹಾಗಾಗಿ ಇಟ್ಟಿದ್ದೀನಿ. ಬನ್ನಿ, ನಮ್ಮನೆ ಪಕ್ಕದಲ್ಲಿ ಬಲಗಡೆಯಲ್ಲಿ ಕೆಲವು ಗಿಡಗಳನ್ನ ಬೆಳೆಸಿದ್ದೀನಿ. ದೊಡ್ಡ ಗಿಡಗಳು ಬೆಳೆಸಿದ್ದೀನಿ, ಹೂವಿನ ಗಿಡಗಳು. ಇದೊಂದು ಆರ್ಚ್ ಮಾಡಿದ್ದೀನಿ. ಅಲ್ಲಿ ಶಂಖಪುಷ್ಪ ಗಿಡನ ಹಬ್ಸಿದ್ದೀನಿ. ಇದು ಒಂದು ಪೂಜೆಗೆ ಉಪಯೋಗಿಸೋ ಹೂವು. ಇದು ಗೊತ್ತಿರುತ್ತೆ ಎಲ್ರಿಗೂ, ಕಣಗ್ಲು ಹೂವು. ಆಮೇಲೆ ಇದು ವಿಂಕಾ ರೋಸಿಯಾ ಅಂತಾರೆ, ಸದಾಬಹಾರ್ ಅಂತಾರೆ. ಇದು ಕೋಲಿಯಸ್ ಪ್ಲ್ಯಾಂಟ್, ತುಂಬ ಬುಷಿಯಾಗಿ ಬೆಳೆದಿತ್ತು. ಸ್ವಲ್ಪ ಇವಾಗ ಬಿಸಿಲು ಜಾಸ್ತಿ ಆಗಿ ಸೊರಗೋದಂಗಾಗಿದೆ. ಇದು ಚಿಗುರನ್ನ ಪಿಂಚ್ ಮಾಡಬೇಕು. ಚಿಗುರನ್ನ ಕಿತ್ತೋದ್ರಿಂದ ಚೆನ್ನಾಗಿ ಬುಷಿಯಾಗಿ ಬೆಳೆಯುತ್ತೆ.
ಸೈಡಿಂದ ಎಲ್ಲ ಚಿಗುರು ಹೊಡೆದು ಚೆನ್ನಾಗೆ ಚಿಗುರುತ್ತೆ. ಎಲೆಗಳ್ನೆಲ್ಲ ನಾನು ಅಲ್ಲೇ ಬುಡದಲ್ಲೇ ಹಾಕ್ಬಿಡ್ತೀನಿ. ಸೊ ದಟ್ ಅದು ಫರ್ಟಿಲೈಸರ್ ಥರ ವರ್ಕ್ ಆಗುತ್ತೆ. ಕಸ ಅಂತ ಏನು ಬಿಸಾಡಲ್ಲ. ಬನ್ನಿ, ಇನ್ನೂ ಕೆಲವು ಗಿಡಗಳಿದೆ, ತೋರಿಸ್ತೀನಿ. ಕರ್ಬೇವಿನ ಗಿಡ, ತುಳಸಿ ಗಿಡ ನೋಡಿ, ಇಲ್ಲೊಂದು ತುಳಸಿ ಗಿಡ ಇದೆ. ಕರ್ಬೇವಿನ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ. ಇವಾಗ ಬಿಸಿಲುಗಾಲಲ್ಲಿ ಚೆನ್ನಾಗಿ ಚಿಗುರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಹಚ್ಚ ಹಸಿರಾಗಿದೆ. ನಮ್ಮ ಮನೆಯಲ್ಲೇ ಬೆಳೆದಿರೋ ಫ್ರೆಶ್ ಆಗಿ ಸಿಗುವಂಥ ಕರಿಬೇವನ್ನ ಉಪಯೋಗಿಸಿ ಅಡುಗೆ ಮಾಡ್ತೀನಿ ನಾನು. ಆಮೇಲೆ 2 ದಾಸವಾಳ ಗಿಡ ಇದೆ. 2 ಕೆಂಪುನೇ. ಒಂದು ಸುತ್ತಿಂದು ದಾಸವಾಳ, ಇದು ಸ್ವಲ್ಪ ದೊಡ್ಡದು, ತುಂಬ ಸುತ್ತುಗಳಿರೋವಂಥದ್ದು. ಇದು ಇಲ್ಲೊಂದು ಎಲೆ ಬಳ್ಳಿ ಹಬ್ಸಿದ್ದೀನಿ. ಇದು ಜೇನು ಪೆಟ್ಟಿಗೆ. ಜೇನುಗಳ್ನ ಜೇನಿಂದ ಜೇನು ತಯಾರಿಸೋವಂಥ ಪೆಟ್ಟಿಗೆ ಇದು. ನೋಡಿ ಜೇನುಹುಳ ಹೇಗೆ ಹಾರಾಡ್ತಿದೆ. ಇದು ಸಿಗೋ ಅಂಥ ಮಕರಂದನ ಹೀರಿ ಜೇನನ್ನ ತಯಾರು ಮಾಡಿ ಕೊಡುತ್ತೆ ನಮಗೆ. ಶುದ್ಧವಾದ ಜೇನು, ನಾವೇ ತಯಾರಿಸಿರೋ ಜೇನನ್ನ ನಾವು ಉಪಯೋಗಿಸ್ಬೋದು. ಇದು ಒಂದು ಎಲೆ ಬಳ್ಳಿ. ಇಲ್ಲೊಂದು ಕಂಬ ನೆಡ್ಸಿದ್ದೀನಿ ಅದರಲ್ಲಿ ಹಬ್ಬಿಸ್ಲಿಕ್ಕೆ. ಇಲ್ಲಾಂದರೆ ಗೋಡೆಗೆಲ್ಲ ಅಂಟ್ಕೊಂಡು ಗೋಡೆಗೆ ಹಬ್ಬಿಡುತ್ತೆ. ಹಾಗಾಗಿ ಒಂದು ಕಂಬಕ್ಕೆ ಹಬ್ಬಿಸ್ತಾ ಇದ್ದೀನಿ. ಚೆನ್ನಾಗಿ ಚಿಗುರ್ತಾ ಇದೆ. ಇಲ್ಲೊಂದು ಶಾವಂತಿಗೆ ಇದೆ, ಹಳದಿ ಶಾವಂತಿಗೆ. ಬನ್ನಿ, ನಮ್ಮದು ಶಂಖಪುಷ್ಪ ಗಿಡ ಚಳಿಗಾಲದಲ್ಲಿ ಎಲ್ಲ ಒಂಥರ ಎಲೆಗಳೆಲ್ಲ ಪೌಡ್ರ್ ಥರ ಆಗಿತ್ತು. ನೋಡಿ ಒಣಗೋಗಿದೆ, ಅದೆಲ್ಲ ಪೌಡ್ರ್ ಆಗಿದ್ದೆಲ್ಲ ಡ್ರೈ ಆಗಿದೆ ಎಲೆಗಳು. ಹೊಸ್ದಲ್ಲಿ ಚಿಗುರ್ತಾ ಇದೆ. ನಾನು ಒಣಗೋಯ್ತು ಅಂದ್ಕೊಂಡೆ, ಚಿಗುರ್ತಾ ಇದೆ. ಹಾಗಾಗಿ ಡ್ರೈ ಲೀವ್ಸ್ನೆಲ್ಲ ತೆಗೆದು ನೀಟಾಗಿ ಅದನ್ನ ಆರ್ಚ್ ಥರ ಮಾಡಿದ್ದೀನಿ. ಪೈಪ್ ಹಾಕಿ ಎಲ್ಲ ಸುತ್ತಣಂತೆ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಗಾರ್ಡನ್ ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇರ್ತೀನಿ ಅವಾಗವಾಗ. ನನಗೆ ಈ ಥರ ಎಲ್ಲ ಗಿಡ ಬೆಳೆಸೋದು, ಅವನ್ನೆಲ್ಲ ನೋಡ್ಕೊಳ್ಳೋದು ತುಂಬ ಇಷ್ಟನೇ. ಎಲ್ರಿಗೂ ಇಷ್ಟನೇ ಇರುತ್ತೆ, ಸುಮಾರು ಜನಕ್ಕೆ ಇಷ್ಟ ಇರುತ್ತೆ. ನೋಡಿ, ಅದ್ರದ್ದು ಬೀಜಗಳು ಸಿಕ್ಕು ಬೆಳೆಸ್ಕೋಬೋದು. ಇವತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ನೋಡಿ ಹಸು ಹೇಗೆ ನಮ್ಮ ಗಿಡಗಳ ಹತ್ರ ಬಂದಿದೆ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬದವರಿಗೂ ಬಂದಿದೆ. ಬನ್ನಿ, ಒಂದು ಮಟರ್ ಪನ್ನೀರ್ ರೆಸಿಪಿ ನೋಡ್ಕೊಂಬರೋಣ. ಅದಕ್ಕೊಂದು ಮಸಾಲೆ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟು ಒಂದು ನೀರು ಕುಡಿಯೋ ಲೋಟದಲ್ಲಿ ಧನಿಯಾ, ಒಂದು 4 ಸ್ಪೂನ್ ಜೀರಿಗೆ, 1 ಸ್ಪೂನು ಮೆಣಸು, ಲವಂಗ, ಚಕ್ಕೆ, ಅರಟ್ಮೊಗ್ಗು, ಏಲಕ್ಕಿ 1-3 ಎಲ್ಲ ಮಿಕ್ಸಿಯಲ್ಲಿ ಗ್ರೈಂಡ್ರ್ ಮಾಡ್ಕೊಂಡು ಪೌಡ್ರು ಮಾಡಿ, ಈ ಹದದಲ್ಲಿ ಪೌಡ್ರ್ ಮಾಡಿ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೋಬೇಕು. ಯಾವಾಗಲಾದರೂ ಉಪಯೋಗಿಸ್ಕೋಬೋದು. ಒಂದು ಸ್ವಲ್ಪ ಎಣ್ಣೆಗೆ ಸಾಸಿವೆ ಹಾಕಿ ಫಸ್ಟು ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕು. ಆಮೇಲೆ 1-2 ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ, ಇದು ಟೊಮೊಟೊ ಪ್ಯೂರಿ, 2 ಟೊಮೊಟೊ, 1-2 ಒಣಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಒಂದರಲ್ಲೇ ರುಬ್ಕೊಂಡಿದ್ದೀನಿ, ಅದನ್ನು ಹಾಕಬೇಕು. ಆಮೇಲೆ ಬಟಾಣಿ ಬೇಯಿಸಿಟ್ಕೊಂಡಿರೋದು ಹಾಕಿ 1-2 ನಿಮಿಷ ಕುದಿಸ್ಕೋಬೇಕು. ಆಮೇಲೆ 1 ಸ್ಪೂನು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲೆ ರುಬ್ಕೊಂಡಿದ್ವಲ್ಲ ಆ ಪುಡಿ ಹಾಕ್ಕೋಬೇಕು. ಸ್ವಲ್ಪ ಕುದಿಸ್ಕೊಂಡ್ಮೇಲೆ ಫ್ರೆಶ್ ಕ್ರೀಮ್ನ ಹಾಕ್ಕೋಬೇಕು. ನಾವು ಮನೆಯಲ್ಲಿ ಹಾಲು ಕೆನೆ ಕಟ್ಟಿರುತ್ತಲ್ಲ ಇವತ್ತಿಂದೇ, ಅದನ್ನು ಚೆನ್ನಾಗಿ ಬೀಟ್ ಮಾಡಿ
ಅದಕ್ಕೆ ಹಾಕ್ಕೊಳ್ಬೇಕು. ಒಂದು 2 ಸ್ಪೂನು 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಚೆನ್ನಾಗಿ ಕುದ್ಮೇಲೆ ನಾವು ಮುಂಚೆನೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ದಪ್ಪದಾಗೆ ಹೆಚ್ಚಿರೋ ಈರುಳ್ಳಿ, ಆಮೇಲೆ ಪನ್ನೀರು ಕಟ್ ಮಾಡಿರೋ ಪನ್ನೀರ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನಾನೊಂದು ಪನ್ನೀರ್ ವಿಡಿಯೋ ಮಾಡಿದ್ದೆ, ಪನ್ನೀರ್ ಹೇಗೆ ಮಾಡೋದು ಮನೆಯಲ್ಲೇ ಅನ್ನೋದು. ಅದೇ ಪನ್ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನಿವತ್ತು. ಆಮೇಲೆ ಮೇಲೊಂದು ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಿಧಾನಕ್ಕೆ ಬಾಡಿಸ್ಕೊಳ್ಬೇಕು. ಚೆನ್ನಾಗಿ ಒಂದು 2 ನಿಮಿಷ ಕುದ್ಮೇಲೆ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಬೇಕು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮಗ ಸಂಜೆ ಬಂದು ನನಗೆ ಪ್ರಾಜೆಕ್ಟ್ ಮಾಡಮ್ಮ, ಸಮ್ಮರ್ ಸೀಸನ್ದು ಪ್ರಾಜೆಕ್ಟ್ ಒಂದು ಚಾರ್ಟ್ ಮಾಡಿ ಅಮ್ಮ ಅಂತ ಕೇಳ್ದ. ಹಾಗಾಗಿ ಕಟಿಂಗ್ಸ್ ಎಲ್ಲ ರೆಡಿ ಮಾಡಿದ್ದೆ. ನಾವು ಸಮ್ಮರಲ್ಲಿ ಹೇಗೆ ಪ್ರೊಟೆಕ್ಟೆಡ್ ಆಗಿರಬೇಕು, ಅಂಬ್ರೆಲ್ಲಾ, ಸ್ಪೆಕ್ಸ್, ಹ್ಯಾಟ್ ಯೂಸ್ ಮಾಡಬೇಕು, ಹೈಡ್ರೇಟೆಡ್ ಆಗಿರಬೇಕು, ಲಾಟ್ಸ್ ಆಫ್ ವಾಟರ್ ಕುಡಿಬೇಕು, ಜ್ಯೂಸಸ್, ಹಣ್ಣುಗಳು ತಿನ್ನಬೇಕು. ಆಮೇಲೆ ಗಿಡ ಮರಗಳನ್ನ ನೆಟ್ಟು ಅದರ ತಂಪಾದ ಗಾಳಿ, ಫ್ರೆಶ್ ಆದ ಹೇರ್ನ ನಾವು ಪಡಿಬೇಕು. ಇದೆಲ್ಲ ಸಮ್ಮರ್ ಸೀಸನ್ಲಿ ಅಗತ್ಯವಾದ ಪದಾರ್ಥಗಳು, ಉಪಯೋಗಿಸುವಂಥ ಇದು ಅಂತೇಳಿ. ಆಮೇಲೆ ಲೈಟ್ ಕಾಟನ್ ಕ್ಲಾತ್ಸ್ ಗಾಳಿಗೋಸ್ಕರ ಉಪಯೋಗಿಸ್ಬೇಕು ಅನ್ನೋದು ಒಂದು ಇದು ಪ್ರಾಜೆಕ್ಟ್. ಹಾಗಾಗಿ ಚೆನ್ನಾಗಿ ಗಿಡ ನೆಡಿ, ತಂಪಾಗಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.